ಕುಯ್ ಅಂದ್ರೇನು? ಕುಯ್ ಅಂದ್ರೇನು? ನಮ್ಮ ಸಿಸ್ಟರ್ಸೇ ಹೇಳಿರ್ತಾರೆ ಇದೆಲ್ಲ. ಕುಯ್ಯಿ ಅನ್ನೋದು ಏನಂದ್ರೆ, ನಾರ್ಮಲಿ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಹೊರಗಡೆ ಹೋದ್ರೆ ಒಂದು ಸ್ಪೈ ಇರ್ತಾರೆ, ಅದು ನಮ್ಮಮ್ಮ ಯಾರಿಗೂ ಹೇಳಲ್ಲ, ಆ ಸ್ಪೈಗೆ ಹೇಳ್ಬಿಡ್ತಾರೆ. 5 ಜನದಲ್ಲಿ ಒಬ್ಬರಿಗೆ ಹೇಳ್ಬಿಡೋಗ್ತಾರೆ, ಹೇಳ್ಬಿಟ್ಟು ಅವರೇ ಕ್ಲಾಸ್ ಲೀಡರ್ ಅವತ್ತು. ನೀನ್ ನೋಡ್ಕೋಬೇಕು, ಏನೇ ನಡೀತು ನಾನು ಹೇಳ್ಬೇಕು. ಅದು ಕಮಲ ತುಂಬಾ ಕರೆಕ್ಟ್, ದೊಡ್ಡಕ್ಕ. ಸೊ ಅವಳು ಕ್ಲೀನ್ ಆಗಿ, ರವಿ ತುಂಬಾ ಹೋಮ್ವರ್ಕ್ ಮಾಡಿಲ್ಲ, ಮಧ್ಯದಲ್ಲಿ ಕೆಳಗಡೆ ಹೋಗಿದ್ದಾನೆ, ಇಲ್ಲ ಏನೋ ಟಿವಿ ನೋಡ್ತಾ ಇದ್ದಾನೆ ಅಂತ ಫುಲ್ ಕಮೆಂಟ್ಸು ಎಲ್ಲ. ಸೊ ಅದು ಅಮ್ಮಗೆ ಹೋಗ್ಬಿಡುತ್ತೆ. ಇದಕ್ಕೆ ನಾವು ಏನು ಮಾಡೋದಂದ್ರೆ, ಕಮಲಾಗೆ ಏನಾದ್ರೂ ಒಂದು ಟಾರ್ಚರ್ ಕೊಡೋದು ನಾವೆಲ್ಲ. ನಾರ್ಮಲಿ ವೆನ್ ದೇ ಕಮ್ ಟು ಹಿಟ್ ಮೀ, ನಾನು ಸ್ವಲ್ಪ ಆಕ್ಟ್ ಮಾಡಿಬಿಡ್ತೀನಿ. ಸೊ ಅವ್ರು ಬಂದು ಅಯ್ಯೋ ಪಾಪ ಅಂತ ಹೋಗ್ಬಿಡ್ತಾರೆ. ದಟ್ ಟೈಮ್ ಐ ಯೂಸ್ ಟು ಶೌಟ್ ಅಂತ ಒಂದು ಸೌಂಡ್ ಬರುತ್ತೆ. ಸೊ ಅದಕ್ಕೆ ಕುಯ್ಯಿ 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 ಅಂತ ಕುಯ್ಯಿ ಅಂತ ಇಟ್ಬಿಟ್ರು. ಇವತ್ತು ಇವರೆಲ್ಲ ನಾನು ಕುಯ್ಯಿ ಕುಯ್ಯಿ ಅಂತ ಕುಯ್ಯಿ ಅಂತಾನೆ ಕರೀತಾರತ್ತೆ, ರೈಟ್? ಈ 2 ವರ್ಟೆಕ್ಸ್ ಬಂದಿದೆ, 3ನೇ ವರ್ಟೆಕ್ಸ್ ಕಾಯ್ತಾ ಇದೀವಿ. ಸೊ ಪ್ಲೀಸ್ ವೆಲ್ಕಮ್ ದ ಥರ್ಡ್ ಬ್ರದರ್, ಮಿಸ್ಟರ್ ಅಯ್ಯಪ್ಪ ಅವರು. ಓ, ಎಸ್ ಅಯ್ಯಪ್ಪ ಅವರೇ, ವಿ ಆರ್ ಟಾಕಿಂಗ್ ಅಬೌಟ್ ಯುವರ್ ಬ್ರದರ್ಸ್. ನಿಮ್ ಕಣ್ಣಲ್ಲಿ ಏನೋ ಒಂದು ಏಟ್ ಬಿದ್ದಿತ್ತಲ್ಲ, ಏನಕ್ಕೆ ಸರ್? ಕ್ರಿಕೆಟ್. ಆ ಕಣ್ಣಿನ ಏಟಿನ ಕಾರಣ ಏನು? ಕ್ರಿಕೆಟ್ ಆಡ್ತಾ ಇದ್ದೀವಿ, ಅವನು ಕೀಪಿಂಗ್ ಮಾಡ್ತಾ ಇದ್ದ. ಸೊ ನಾನು ಬ್ಯಾಟಿಂಗ್, ಫುಲ್ ಸ್ವಿಂಗ್, ಬ್ಯಾಟು ಹಿಂಗೆ ತಿರುಗದೆ, ಇವರು ಕರೆಕ್ಟ್ ಆಗಿ ಕೊಟ್ರು ಫೇಸ್ ಫಿನಿಶ್. ಇಲ್ಲಿ ಈಗಲೂ ಇದೆ ಮಾರ್ಕ್. ಅದಕ್ಕೆ ಮಾರ್ಕ್ ಬಂತು. ಮಾರ್ಕ್ ನ ಅಪ್ಪ ಅಮ್ಮನಿಗೆ ಹೇಳ್ಬಾರ್ದು ಅಂತ ನೀವೇ ಒಳಗೆ ಒಂದು ಡೀಲ್ ಮಾಡ್ಕೊಂಡು. ಹೌದು, ನಮ್ಮ ಅಪ್ಪ ಹೇಳ್ಬಾರ್ದು ಅಂತ ಅವನೇ ನಾನೇ ಸ್ಲಿಪ್ ಆಗಿ ಬಿದ್ದೆ ಅಮ್ಮ ಅಂತ ಅವನೇನು ಹೇಳಿ, ಅದು ಒಂದು ಅಂಡರ್ಸ್ಟ್ಯಾಂಡಿಂಗ್. ಅದು ಈಗಲೂ ನನಗೆ ಡೌಟ್, ಅದು ಇಂಟೆನ್ಷನ್ಲಿ ಹೊಡೆದಿದ್ದೆ. ಯಾಕಂದ್ರೆ ಬ್ಯಾಟ್ ಅಷ್ಟು ದೂರ ಬರಲ್ಲ ಯಾವ ಬ್ಯಾಟ್ಸ್ಮನ್. ನಂತರ ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ ನೋಡ್ತೀರಿ ಕೆಂಪಗೌಡ. ನಂತರ ಸತತವಾಗಿ ಯು ಆರ್ ಒನ್ ಆಫ್ ದ ಬಿಸಿಯೆಸ್ಟ್ ಆರ್ಟಿಸ್ಟ್. ಈಗ ಸದ್ಯದಲ್ಲಂತೂ ಕರ್ನಾಟಕದಲ್ಲಿ ಪ್ರಾಬ್ಲಮ್ ನಿಮ್ಮ ಡೈರಿ ಫುಲ್ ಇರಬೇಕು ಅನ್ಸುತ್ತೆ. ಬಹಳ ಬಿಸಿ ಆಗಿದ್ದೀರಿ, ವೆರಿ ನೈಸ್. ಹಲವು ಚಿತ್ರಗಳಲ್ಲಿ ನಿಮ್ಮ ಪಾತ್ರ ನಮ್ಗೆ ಇಷ್ಟ ಆಯ್ತು. ಮುಖ್ಯವಾಗಿ ದಂಡುಪಾಳ್ಯ, ಅದರ ಪಾರ್ಟ್ 2 ಬೇರೆ ಮಾಡ್ತಿದ್ದೀರಂತೆ. ಎಂತ ಪಾತ್ರ? ದಂಡುಪಾಳ್ಯ ಅದು ಒರಿಜಿನಲ್ ರಿಯಲ್ ಕ್ಯಾರೆಕ್ಟರ್, ಚಲಪತಿ ಅಂತ. ಹೌದು, ಅವರೇ ಕೇಸ್ನ ಇನ್ವೆಸ್ಟಿಗೇಟ್ ಮಾಡಿದ್ದು. ಅದನ್ನ ಕಂಟಿನ್ಯೂಷನ್ ಇದು ಪಾರ್ಟ್ 2. ಓಕೆ. ಸೊ ಐ ಆಮ್ ಡೂಯಿಂಗ್ ದ ಸೇಮ್ ಕ್ಯಾರೆಕ್ಟರ್, ಚಲಪತಿ ಕ್ಯಾರೆಕ್ಟರ್. ರೈಟ್. ನೆಕ್ಸ್ಟ್ ಒಬ್ಬ ಸ್ಪೆಷಲ್ ಗೆಸ್ಟ್ ನ ಕರ್ಸಿದೀವಿ. ಪ್ಲೀಸ್ ವೆಲ್ಕಮ್. On this stage, then I have to say thanks. First day in climax, he doesn't even know the story. Okay. Kelidru, but we couldn't meet. I planned for 2 days. He completed in 1 day. Yeah. That's what Ravi. ಇಲ್ಲ, ಅವ್ರ ಸ್ಪೀಡ್ ಬಗ್ಗೆ ಅದನ್ನೇ ಮಾತಾಡ್ತಾ ಇದ್ವಿ ನಾವು. ಅವರ ಫೋಕಸ್ ಹತ್ರ ಇದೆ. ಫೋಕಸ್ ಇದ್ದಾಗ ನ್ಯಾಚುರಲಿ ಸ್ಪೀಡ್ ಜಾಸ್ತಿ ಇರುತ್ತೆ. Then ಆ ಸಿನಿಮಾಗೆ when first day ಆದ್ಮೇಲೆ I am very confident it is going to dominate the all of the characters and ಸಿನಿಮಾಗೆ ಅಂತ. Very first day. Half a day shoot ಆವತ್ತು 2 to 9 ಏನೋ ಕಾಲ್ ಮಾಡಿದ್ವಿ. On that day I decided not to give up this artist. That's right. That's very good. Not to give up this artist ಅಂತ ಒಬ್ಬ ಡೈರೆಕ್ಟರ್ ಡಿಸೈಡ್ ಮಾಡೋದಿದೆಯಲ್ಲ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. Probably I couldn't use him properly ಅಂತ ಇವತ್ತಿಗೂ. That's the reason ನಮ್ಮ ಸಿನಿಮಾಲ್ಲಿ ಕ್ಯಾರೆಕ್ಟರ್ಸ್ ಮಾಡ್ತಿದ್ದಾರೆ. So it's the right stage to announce. Surabhi, care of Subbu Drama Company anta, is the hero for the film. Is the lead role for the film. Excellent. Thank you so much. Okay, ನಮ್ಮ ಈ ಸಂಚಿಕೆಯ ಕೊನೆ ಹಂತದಲ್ಲಿದ್ದೀವಿ ರವಿ ಅವರೇ. ನೀವು ಈ ಶೋಗೆ ಬರ್ತಿದ್ದೀರಾ ಅಂತ ಗೊತ್ತಾಗ್ಲಿಂದ ಒಂದು ಪ್ರಶ್ನೆ ನಿಮ್ಮನ್ನು ಕೇಳಬೇಕು ಅಂತ ನಾನು ಕಾಯ್ತಾ ಇದ್ದೆ. ರಘು ದೀಕ್ಷಿತ್ ಹೇಳ್ಬಿಟ್ಟೋದ್ರು, ರವಿ ಬಂದ್ರೆ ಈ ಪ್ರಶ್ನೆ ಮರೀದೆ ಕೇಳಿದ್ದೆ. ಸೊ ದಯವಿಟ್ಟು ಹೇಳ್ಬಿಡಿ, ಉತ್ತರ ಹೇಳ್ಬಿಡಿ. ಕೇಳಲ್ಲ ಸರ್? ಸರ್ ಬಾಹುಬಲಿನ ಯಾಕೆ ಸರ್ ಕಟ್ಟಪ್ಪ ಕೊಂದ? ಈಗ ಕಟ್ಟಪ್ಪ ಭಾರತದ ಎಲ್ಲಾ ಕಡೆ ಪ್ರಪಂಚ ಆಗಿದ್ದಾರೆ. ಅದಕ್ಕೆ ಮುಖ್ಯವಾದ ಕಾರಣ ನಿಮ್ಮ ವಾಯ್ಸ್ ಅನ್ಸುತ್ತೆ ಕಟ್ಟಪ್ಪನಿಗೆ. ಸೊ ನೀವು ಪಾರ್ಟ್ 2 ಡಬ್ ಮಾಡ್ಬಿಟ್ಟಿದ್ದೀರಾ? ಆಯ್ತು ಸರ್. ಆಯ್ತಾ? ಸ್ವಲ್ಪ ಹೇಳ್ಬಿಡಿ ಸರ್, ಯಾಕೆ ಕಟ್ಟಪ್ಪ ಬಾಹುಬಲಿ ಕೊಂದ ಅಂತ. ಅಂದ್ರೆ ಸರ್ ಆಕ್ಚುಲಿ ಹೇಳ್ಬಾರ್ದು ಅದು, ಬಿಕಾಸ್ ಈಗ ಎಕ್ಸ್ಕ್ಲೂಸಿವ್ ವೀಕೆಂಡ್ ರಮೇಶ್ ಇರೋದೇ ಹೇಳ್ಬಿಡ್ತೀರಾ? ಅದೇ ನಿಮ್ಗೋಸ್ಕರ. ಹೇಳ್ಬಿಡಿ. ಇಲ್ಲ, ಆಕ್ಚುಲಿ ಪಾರ್ಟ್ 1 ಮಾಡೋವಾಗ್ಲೂ ರಾಜಮೌಳಿ ಅವರು ಹೇಳಿದ್ರು, ಪ್ಲೀಸ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಹೇಳ್ಬೇಡಿ ಅಂತ. ಅದು ಪಾರ್ಟ್ 2 ಬಂದು ಈಗ ವೈ ಕಟ್ಟಪ್ಪ ಕಿಲ್ಡ್ ಬಾಹುಬಲಿ ಅನ್ನೋದು ಇಟ್ ಇಸ್ $1 billion ಕ್ವಶನ್. ಅದಕ್ಕೆ ಈಗ ಉತ್ತರ ಹೇಳ್ತೀರಾ? $1 billion ಆನ್ಸರ್ ಇಸ್ ಕಮಿಂಗ್, ಪ್ಲೀಸ್ ವೇಟ್. ಅದಾಯ್ತು. ಆಕ್ಚುಲಿ ಮೊನ್ನೆನೆ ಹೋಗಿ ಕ್ಲೈಮ್ಯಾಕ್ಸ್ ಫಿನಿಶ್ ಮಾಡಿಬಿಟ್ಟೆ. ಅದು ಏನು ಇಲ್ಲ ಸರ್, ಓಪನ್ ಕಿವಿಯಲ್ಲಿ ಮಾತ್ರ ಹೇಳ್ಬಿಡಿ ಅಷ್ಟೇ. ಈಗ ಫಸ್ಟ್ ಹಾಫ್ ಅಲ್ಲಿ ನಮ್ಮ ಪ್ರಭಾಸ್ ಚಿಕ್ಕವನಾಗಿರೋ ಟೈಮಲ್ಲಿ ಇವರಿಬ್ಬರು ಸೇರಿ ದೇ ಗೋ ಇನ್ ಟು ದಟ್ ಫಾರೆಸ್ಟ್. ಅದು ಈಗ ಜಪಾನ್ ಅಲ್ಲಿ ಎಲ್ಲೋ ಶೂಟಿಂಗ್ ಮಾಡಿದ್ದಾರೆ. ಅದು ಜಪಾನ್ ಹತ್ರ ಅದೇನ್ ಫಾರೆಸ್ಟ್ ಅದ್ವೇ, ಅದು ಕೆಳಗಡೆ ಹಾಂಟೆಡ್ ಫಾರೆಸ್ಟ್ ಅಂತ, ಅಲ್ಲಿ ಹೋಗಿ ಶೂಟಿಂಗ್ ಮಾಡಿದ್ದಾರೆ ಅವರು.
ಅಲ್ಲಿ ಯಾಕೆ ಹೋಗ್ತಾ ಅಂದ್ರೆ ಒಂದು ಪರ್ಟಿಕ್ಯುಲರ್ ಆಯಿಲ್ ಒಂದಿದೆ ಅಂತೆ, ನವರತ್ನ ಆಯಿಲ್ ತರ ಒಂದು ಆಯಿಲ್. ಸರಿ. ಅದು ಮೇಯ್ನು. ಆ ಆಯಿಲ್ನ ತಗೊಂಡು ಅದು ಬಂದ್ರೆ ಈ ಅವನಿದ್ದಾನಲ್ಲ ಹೈಡ್ರಾ ಅಂತ ಒಬ್ಬ ವಿಲನ್ ಇದಾನಲ್ಲ, ಅವನ್ನ ಕ್ಲೋಸ್ ಮಾಡೋಕೆ ಆ ಆಯಿಲ್ನ ಕೇರ್ಫುಲ್ ಆಗಿ ಅಲ್ಲಿಂದ ತಗೊಂಡು ಬಂದ್ರೆ ವಿ ಕ್ಯಾನ್ ವಿನ್ ಮಾಹಿಷ್ಮತಿ ಅನ್ಕೊಂಡು ಬರೋವಾಗ ಸ್ಲಿಪ್ ಆಗಿ ಸತ್ತಿರ ತಲೆ ಮೇಲೆ ಬಿದ್ದು ಕೂದಲು ಹೋಯ್ತು ಸರ್. ಅದಕ್ಕೋಸ್ಕರ ವೈಟಿಂಗ್ ಕರೆಕ್ಟ್ ಆಗಿ ನೋಡ್ದ ಸಾಯಿಸ್ಬಿಟ್ಟ. ಇದು ರವಿಶಂಕರ್ ಅವ್ರ ವರ್ಷನು, ರಾಜಮೌಳಿ ಅವರ ಕಥೆ ಇರೋದು ದಯವಿಟ್ಟು ನೀವು ಪಿಕ್ಚರ್ ಅಲ್ಲಿ ನೀವೇ ನೋಡಿ. ಎನಿವೆ ಥ್ಯಾಂಕ್ ಯು ರವಿ, ದಟ್ ವಾಸ್ ಫನ್. ಕೊನೆಯದಾಗಿ ಆಸ್ ಆಲ್ವೇಸ್ ನಿಮ್ಮ ಜೀವನ ಹೇಗಿದೆ ನಿಮಗೆ? ಸರ್ ಬ್ಯೂಟಿಫುಲ್ ಸರ್, ಬಿಕಾಸ್ ಅರ್ಲಿ ಸ್ಟೇಜಸ್ ಅಲ್ಲೇ ನನಗೆ ಒಂದು ವೇಳೆ ಸಕ್ಸಸ್ ಏನಾದರೂ ಭಗವಂತ ಕೊಟ್ಟಿದ್ರೆ ನಾನು ಎಷ್ಟು ಒಂದು ಮೆಚೂರ್ಡ್ ಪರ್ಸನ್ ಆಗಿ ಎಷ್ಟು ಒಂದು ಬ್ಯಾಲೆನ್ಸ್ಡ್ ಆಗಿ ಯಶಸ್ಸನ್ನು ಹ್ಯಾಂಡಲ್ ಮಾಡ್ತಾ ಇರಲಿಲ್ಲ. ಹೌದು ಸರ್, ಬಿಕಾಸ್ ಐ ಮೈಟ್ ಹ್ಯಾವ್ ಮಿಸ್ಯೂಸ್ಡ್ ಮೈ ಸ್ಟಾರ್ಡಮ್ ಆರ್ ಪೊಸಿಷನ್ ವಾಟ್ ಎವರ್ ಇಟ್ ಇಸ್. ಐ ಆಮ್ ಸೋ ಹ್ಯಾಪಿ, ಬ್ಲೆಸ್ಡ್ ವಿತ್ ಅ ಬ್ಯೂಟಿಫುಲ್ ಫ್ಯಾಮಿಲಿ ಆ್ಯಂಡ್ ಐ ಹ್ಯಾವ್ ಕಮ್ ಹೋಮ್ ಸರ್. ಕರ್ನಾಟಕಕ್ಕೆ ಬಂದೆ ಸರ್, ಇದು ನನ್ನ ಮನೆ ಸರ್. ಇದು ನನ್ನ ಮನೆ ನಿಜವಾಗಲೂ ಸರ್. ಬಿಕಾಸ್ ನಮ್ಮ ತಾಯಿ ಡಾಕ್ಟರ್ ರಾಜ್ಕುಮಾರ್ ಸರ್ ಜೊತೆ ಕೃಷ್ಣ ಗಾರಡಿ, ಭಾಗ್ಯೋದಯ, ಉದಯ್ ಕುಮಾರ್ ಸರ್ ಜೊತೆ ಮಕ್ಕಳ ರಾಜ್ಯ ಈ ಪಿಕ್ಚರ್ ಎಲ್ಲ ಆ್ಯಕ್ಟ್ ಮಾಡಿದ್ರು ಆವಾಗ. ಸೊ ಅವರಿಗೂ ಆ್ಯಂಡ್ ಶಿ ವಾಸ್ ಬಾರ್ನ್ ಹಿಯರ್ ಇನ್ ಬಾಗೇಪಲ್ಲಿ ಕರ್ನಾಟಕ. ಸೊ ಅದು ಏನು ಋಣನೋ ಗೊತ್ತಿಲ್ಲ ಸರ್. ಸಾಯಿ ಕುಮಾರ್ಗೆ ಪೊಲೀಸ್ ಸ್ಟೋರಿನಿಂದ ಅವನಿಗೊಂದು ಲೈಫು, ಕೆಂಪೇಗೌಡನಿಂದ ನನಗೊಂದು ಲೈಫು, ನನ್ನ ತಮ್ಮನಿಗೂ ಇಲ್ಲೇ. ಅವನು ಹಿ ಸ್ಟಾರ್ಟೆಡ್ ಆಸ್ ಅ ಡೈರೆಕ್ಟರ್ 15 years ಬ್ಯಾಕ್. ಇವತ್ತು ಅವನು ಒಂದು ಆಲ್ಮೋಸ್ಟ್ 10 pictures ಈ ಡೈರೆಕ್ಟೆಡ್ ಇನ್ ಕನ್ನಡ. ಸೊ ಎಲ್ರಿಗೂ ಇಲ್ಲೇ. ಅದಕ್ಕೆ ನಾನು ಎಲ್ಲೂ ಹೋದ್ರೂ ಇದನ್ನು ಮಾತ್ರ ಹೇಳೋದು. ಅಣ್ಣ ಕೂಡ ಅದೇ ಹೇಳ್ತಾನೆ, ನನ್ನ ಮಾತೃಭಾಷೆ ತೆಲುಗಾಗಿರ್ಬೋದು, ಬಟ್ ಜೀವನದ ಭಾಷೆ ಕನ್ನಡ. ಸೊ ನೈಸ್. ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಕೊನೆಯ ಪ್ರಶ್ನೆ, ನೀವು ಯಾರು ಥ್ಯಾಂಕ್ಸ್ ಹೇಳಬೇಕು, ಯಾರು ಸಾರಿ ಹೇಳಬೇಕು, ಏನಾದ್ರು ಕನ್ಫೆಷನ್ ಇದೆಯಾ ಅಂತ? ಸರ್ ಥ್ಯಾಂಕ್ ಯು. ತಿರ್ಗಾ ಜೈ ಕರ್ನಾಟಕ, ಜೈ ತಾಯಿ ಭುವನೇಶ್ವರಿ. ನಿಜವಾಗ್ಲೂ ಥ್ಯಾಂಕ್ ಯು ಅವರಿಗೆ. ಸಾರಿ ಅಂದರೆ ನನ್ನ ವೈಫ್ಗೆ ಹೇಳಬೇಕು, ಬಿಕಾಸ್ 25 years ನನ್ನ ಜೊತೆ ನಿಜವಾಗ್ಲು. ಅವ್ರದ್ದು ದೊಡ್ಡ ಫ್ಯಾಮಿಲಿ, ಈವನ್ ಶಿ ಈಸ್ ಕಮಿಂಗ್ ಫ್ರಮ್ ಅ ವೆರಿ ಬಿಗ್ ಫ್ಯಾಮಿಲಿ. ಸೊ ಬಂದು ಅಡ್ಜಸ್ಟ್ ಆಗಿ ಅಲ್ಲಿಂದ ಒಂದು ಏನೂ ಇಲ್ಲ, ಒಂದು ಚಿಕ್ಕ ಒಂದು 500 rupees. ಐ ಸ್ಟಿಲ್ ರಿಮೆಂಬರ್. ಮದುವೆ ಆದಮೇಲೆ ವಿ ಹ್ಯಾಡ್ ಅ ಡಿಸ್ಕಷನ್ ಎಷ್ಟಿದೆ ಅಂತ. ಇಫ್ ಐ ರಿಮೆಂಬರ್ ರೈಟ್, ಇಟ್ ವಾಸ್ ಸಮ್ 532 rupees ಇನ್ ದ ಬ್ಯಾಲೆನ್ಸ್ ಬ್ಯಾಂಕ್. ಸೊ ಅಲ್ಲಿಂದ ಶುರುವಾಯಿತು ಜೀವನ. ಗ್ಯಾಸ್ ಸ್ಟವ್ ಇಲ್ಲ. ಸೊ ಫ್ರಮ್ ದೇರ್ ಇವತ್ತು ಐ ವಾಂಟ್ ಟು ರಿಯಲಿ ಟೆಲ್ ಹರ್ ಸಾರಿ ಇಫ್ ಐ ಹ್ಯಾವ್ ಹರ್ಟ್. ಎಲ್ಲಾದರೂ ಅವಳಿಗೆ ನೋವು ಕೊಡೋ ಥರ ನಾನು ಏನಾದರೂ ಮಾಡಿದರೆ ಐ ವಾಂಟ್ ಟು ಸೇ ಸಾರಿ ಟು ಹರ್ ಫಸ್ಟ್. ಆಮೇಲೆ ಈ ಒಂದು ಜರ್ನಿಯಲ್ಲಿ ನಾನು ಎಲ್ಲಾದರೂ ಹರ್ಟ್ ಮಾಡಿದ್ರೆ, ಬಿಕಾಸ್ ನಾನು ಬೇಸಿಕಲಿ ತುಂಬ ಸಾಫ್ಟು, ಡೈಲಾಗು ಇದೆಲ್ಲ ಹಂಗಿರುತ್ತೆ ಹೊರತು ಬೇಸಿಕಲಿ ಐ ಆಮ್ ವೆರಿ ಸಾಫ್ಟ್. ಸೊ ಬಟ್ ಅಲ್ಲೂ ಎಲ್ಲಾದರೂ ಯಾರನ್ನಾದರೂ ಹರ್ಟ್ ಮಾಡಿದ್ರೆ ಮಾತ್ರ ಐ ರಿಯಲಿ ವಾಂಟ್ ಟು ಟೇಕ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಐ ವಾಂಟ್ ಟು ಅಪಾಲಜೈಸ್ ಟು ಯಾರಿಗಾದರೂ. ಈ 50 years ನಾನು ಎಲ್ಲಾದರೂ ಏನಾದರೂ ಹರ್ಟ್ ಮಾಡಿದ್ರೆ ಅದು ಅನ್ಇಂಟೆನ್ಷನಲ್ಲಿ, ಮನಸ್ಸಲ್ಲಿ ಏನೂ ಇಲ್ಲ, ಅದು ಮಾತ್ರ ನಿಜ. ರೈಟ್. ಎನಿ ಕನ್ಫೆಷನ್? ಕನ್ಫೆಷನ್ಸ್ ನಥಿಂಗ್ ಸರ್, ನಥಿಂಗ್. ನಥಿಂಗ್. ಓಕೆ, ಥ್ಯಾಂಕ್ ಯು ಸೋ ಮಚ್ ರವಿ ಅವರೇ.